ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವಿಪದೇಶಾತ್ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ ಅಥೋನ್ಯದಾರ್ಥಂ. ಈ 18ನೆಯ ಸೂತ್ರಕ್ಕೆ ನಾವು ತತ್ವಪ್ರಕಾಶಿಕ, ಸತ್ತರ್ಕ ದೀಪಾವಳಿ ಇತ್ಯಾದಿ ನೋಡಿದ್ದೇವೆ. ಈಗ ನಾವು ನೋಡಬೇಕಾದದ್ದು ತತ್ವಪ್ರದೀಪ. ಯಹ ಪೃಥಿವ್ಯಾಂ ತಿಷ್ಠನ್ ಇತ್ಯಾದಿ ಇತಿ ಪ್ರಥಮ ಸಪ್ತಮ್ಯರ್ಥೆ ತೃತೀಯಾರ್ಥೇವ. ಇದನ್ನೊಂದ್ಸರಿ ಹೇಳಿದ್ದೆ. ಈಗ ಮುದ್ರಿತವಾಗಿರುವ ಭಾಷ್ಯ ಪಾಠಗಳಲ್ಲಿ ಇತ್ಯಾದಿನ ಅಂತಿದೆ. ಆ ಬೃಹದಾರಣ್ಯಕ ಉಪನಿಷತ್ತಿನ ಆ ಪೃಥ್ವಿಗೆ ಸಂಬಂಧಪಟ್ಟಂತೆ ಒಂದು ಇಡೀ ವಾಕ್ಯವನ್ನು ಅಲ್ಲಿ ಮುದ್ರಿಸಿದ್ದಾರೆ. ಮತ್ತೆ ಇತ್ಯಾದಿನ ಅಂತ ತೃತೀಯ ವಿಭಕ್ತಿ ಇದೆ. ಈಗ ಇತ್ಯಾದಿನ ಅಂತ ಭಾಷ್ಯದಲ್ಲಿದೆ. ಅದಕ್ಕೆ ಇತ್ಯಾದಿನ ಅಂತಿಲ್ಲ, ಇತ್ಯಾದಿ ಮಾತ್ರ ಅಂತ ತತ್ವಪ್ರದೀಪಕಾರರು ಅದನ್ನು ತಗೊಂಡಿದ್ದಾರೆ. ಇತ್ಯಾದಿ ಅಂತೇನಿದೆಯಲ್ಲ ಪ್ರಥಮ ವಿಭಕ್ತಿ, ಅದಕ್ಕೆ ಸಪ್ತಮಿ ವಿಭಕ್ತಿಯ ಅರ್ಥ ಅಥವಾ ತೃತೀಯ ವಿಭಕ್ತಿಯ ಅರ್ಥವನ್ನಾದರೂ ಇಟ್ಕೋಬಹುದು. ಇತ್ಯಾದವು, ಇತ್ಯಾದಿ ಅನ್ನೋ ಶಬ್ದಕ್ಕೆ ಸಪ್ತಮಿ ವಿಭಕ್ತಿ ಅರ್ಥ ಇಟ್ಕೊಂಡ್ರೆ ಇತ್ಯಾದವು ವಾಕ್ಯ. ಹೀಗೆ ಪ್ರಾರಂಭ ಕಾಣುವ ವಾಕ್ಯದಲ್ಲಿ, ಒಂದು ಪ್ರಕರಣದಲ್ಲಿ, ಇಡೀ ಪ್ರಕರಣದಲ್ಲಿ ಹಾಗೇ ಇದೆ. ಅಥವಾ ಇತ್ಯಾದಿನ, ಈ ವಾಕ್ಯದ ಮೂಲಕ ಏನು ತಿಳಿದು ಬರ್ತಾ ಇದೆ? ಅಂತರ್ಯಾಮಿತ್ವ ಮುಚ್ಯತೆ. ಹೀಗೆ ಇತ್ಯಾದಿನ ಅಂತರ್ಯಾಮಿತ್ವ ಮುಚ್ಯತೆ ಅಥವಾ ಇತ್ಯಾದವು ಅಂತರ್ಯಾಮಿತ್ವ ಮುಚ್ಯತೆ ಅಂತ ಅದಕ್ಕೆ ನಾವು ತಿಳ್ಕೋಬಹುದು. ಇತ್ಯಾದಿ ಮತ್ತು ಇತ್ಯಾದಿನ ಅನ್ನೋದಕ್ಕೆ ಬಹಳ ಅಂತರ ಏನೂ ಇಲ್ಲ. ಆದ್ದರಿಂದ ಅಲ್ಲಿ ಪಾಠದ ಬಗ್ಗೆ ನನಗೇನು ಹೆಚ್ಚು ಜಿಜ್ಞಾಸೆ ಇಲ್ಲ. ಇತ್ಯಾದಿನೂ ಇರಬಹುದು, ಇತ್ಯಾದಿನೂ ಇರಬಹುದು. ಆದರೆ ಆಚಾರ್ಯರ ಭಾಷ್ಯದಲ್ಲಿ ಯತ್ ಪೃಥಿವ್ಯಾಂ ತಿಷ್ಠನ್ ಅಂತ ಪೃಥ್ವಿಗೆ ಸಂಬಂಧಪಟ್ಟ ಇಡೀ ವಾಕ್ಯವನ್ನು ಪ್ರಯೋಗ ಮಾಡಿರುವ ಸಾಧ್ಯತೆ ಕಡಿಮೆ. ಯತ್ ಪೃಥಿವ್ಯಾಂ ತಿಷ್ಠನ್ ಇತ್ಯಾದಿ ಅಂತಲೇ ಆಚಾರ್ಯರು ಪ್ರಯೋಗ ಮಾಡಿರುವ ಸಾಧ್ಯತೆ ಹೆಚ್ಚಾಗಿದೆ. ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಅಂತ ಏನು ಇಡೀ ವಾಕ್ಯ ಇದೆಯಲ್ಲ, ಇತ್ಯಾದಿ ವಾಕ್ಯೇಶು ಅಂತರ್ಯಾಮಿತ್ವ ಮುಚ್ಯತೆ ತತ್ವಪ್ರದೀಪಕಾರರು ಹೇಳ್ತಾರೆ. ಈ ವಾಕ್ಯದಲ್ಲಿ ಅಂತರ್ಯಾಮಿಯನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಅವನೇ ಪ್ರತಿಪಾದಿಸಲ್ಪಟ್ಟಿದ್ದಾನೆ. ಅಲ್ಲಿ ತತ್ರ ವಾಕ್ಯೇಶು ತಸ್ಮಿನ್ ಅಂತರ್ಯಾಮಿನಿ, ಅದೇ ಅಂತರ್ಯಾಮಿಯಲ್ಲಿ ಅಮೃತತ್ವಂ ಅಭಯಂ ಇತಿ ಅಕ್ಷಿ ಪುರುಷೋಕ್ತಂ ಅಮೃತತ್ವಂ ಏಷತೆ ಆತ್ಮ ಅಂತರ್ಯಾಮಿ ಇತ್ಯುಚ್ಯತೆ. ಅಕ್ಷಸ್ಥ ಪುರುಷನಿಗೆ ಅಮೃತತ್ವವನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಪ್ರತಿಪಾದನೆ ಮಾಡಿದ್ದಾರಲ್ಲ, ಅದೇ ಅಮೃತತ್ವ ಅನ್ನೋದು ಈ ವಾಕ್ಯದಲ್ಲಿ, ಈ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯಗಳಲ್ಲಿ ವಿಶೇಷವಾಗಿ ಅದರಲ್ಲಿಯೂ ಒಂದು ವಾಕ್ಯದಿಂದ ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಎಂಬ ಮಾತಿನಿಂದ ಆ ಅಕ್ಷಸ್ಥ ಪುರುಷನಿಗೆ ಅಮೃತತ್ವವನ್ನು ಹೇಳಿದ್ದಾರೆ. ಅಂತರ್ಯಾಮಿಣಿ ಉಚ್ಯತೆ. ಅಕ್ಷಸ್ಥ ಪುರುಷನಿಗೆ ಹೇಳಲ್ಪಟ್ಟ ಅಮೃತತ್ವ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಅಮೃತತ್ವ ಇಲ್ಲಿ ವಿಷ್ಣುವಿಗೆ ಕೇಳಿ ಬರ್ತದೆ. ಸಚ ಯಸ್ಯ ಪೃಥ್ವಿ ಶರೀರಮಿತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ಇತ್ಯಾದಿ ಅಯಮರ್ಥ. ಅಲ್ಲಿ ಆಚಾರ್ಯರ ವಾಕ್ಯದಲ್ಲಿ ಸಚ ಯಸ್ಯ ಪೃಥ್ವಿ ಶರೀರಂ ಇತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ತಜ್ಜೀವೋ ವಾ ಯುಕ್ತ ಅಂತ ಆಚಾರ್ಯರ ವಾಕ್ಯ ಇದೆಯಲ್ಲ, ಭಾಷ್ಯವಾಕ್ಯ, ಅದಕ್ಕೇನರ್ಥ? ಸಚ ಅಂತರ್ಯಾಮಿ ಜಡ ಪ್ರಕೃತಿ ಯುಜ್ಯತೆ. ಆ ಅಂತರ್ಯಾಮಿಯಾದವನು ಜಡ ಪ್ರಕೃತಿಯೇ ಆಗಬೇಕು, ಅದೇ ಯುಕ್ತ. ಯಸ್ಯ ಪೃಥ್ವಿ ಶರೀರಂ ಅಂತ ಹೇಳಿದಾರಲ್ಲ ಈ ಬೃಹದಾರಣ್ಯಕದಲ್ಲಿ, ಅದರಿಂದ ಅಲ್ಲಿ ಶರೀರ ಅಂತ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಯಾರಿಗೆ ಪೃಥ್ವಿ ಎನ್ನುವುದೊಂದು ಸ್ವರೂಪವೋ ಅಂತ ಅದರ ಅರ್ಥ. ಸ್ವರೂಪ ಅಂದ್ರೆ ಏನರ್ಥ? ಸರ್ವೋಪಾದಾನತ್ವೇನ ಸರ್ವಾತ್ಮಕತ್ವಾಚ ತಸ್ಯಾಹ. ಈ ಪ್ರಕೃತಿ ಅನ್ನೋದು ಎಲ್ಲಕ್ಕೂ ಉಪಾದಾನ ಕಾರಣ. ಷಷ್ಠಿ ತತ್ಪುರುಷ ಸಮಾಸ. ಪ್ರಕೃತಿ ಅನ್ನುವುದು ಎಲ್ಲದಕ್ಕೂ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್. ಆದ್ರಿಂದ ಅದು ಸರ್ವಾತ್ಮಕವಾಗಿದೆ. ಪೃಥ್ವಿ, ಅಪ್ಪು, ತೇಜಸ್ಸು ಇತ್ಯಾದಿಗಳೆಲ್ಲವೂ ಕೂಡ ಆ ಪ್ರಕೃತಿಯಿಂದನೇ ಹುಟ್ಟಿರುವಂಥದ್ದು. ಅಥವಾ ಚಿತ್ ಪ್ರಕೃತಿಯನ್ನಾದರೂ ತಗೊಳ್ಬಹುದು. ಈ ಚಿತ್ ಪ್ರಕೃತಿಯನ್ನು ಹೇಗೆ ತಗೊಳ್ಳೋದು? ಅದಕ್ಕೆ ಶರೀರ ಅಂತ ಏನು ಅರ್ಥ ಮಾಡಬೇಕು? ಚಿತ್ ಪ್ರಕೃತಿ ಯಾವುದಕ್ಕೂ ಉಪಾದಾನ ಕಾರಣ ಅಲ್ಲ.
ಅದನ್ನು ಹಿಂದೆ ನೋಡಿದ್ದೀವಿ, ಮತ್ತೊಂದ್ಸರಿ ಸ್ಪಷ್ಟಪಡಿಸ್ಕೋಬೇಕು. ಯಾರೂ ಕೂಡ ಯಾವ ಚೇತನನು ಇನ್ಯಾವುದಕ್ಕೂ ಉಪಾದಾನ ಕಾರಣ ಅಲ್ಲ. ನಾವು ಕೂಡ ಲೌಕಿಕರಾದಂತಹ ಪಾಮರರಾದಂತಹ ನಾವು ಗಂಡು ಹೆಣ್ಣುಗಳು ಕೂಡ ಯಾರಿಗೂ ಉಪಾದಾನ ಕಾರಣರಲ್ಲ. ನಾವು ಕೇವಲ ನಿಮಿತ್ತ ಕಾರಣ. ನಮ್ಮ ಮಕ್ಕಳಿಗೂ ಕೂಡ ನಾವು ಕೇವಲ ನಿಮಿತ್ತ ಕಾರಣ. ನಮ್ಮ ದೇಹ ಅನ್ನುವುದು ಒಂದು ಉಪಾದಾನ ಕಾರಣ ಅಷ್ಟೆ. ಅಲ್ಲಿ ಈ ಚಿತ್ಪ್ರಕೃತಿಯನ್ನ ಹೇಗೆ ಹೊಂದಿಸ್ತೀರಿ ನೀವು? ಯಾಕೆಂದ್ರೆ ಅದಕ್ಕೆ ಶರೀರ ಇಲ್ವಲ್ಲ. ಈ ಪೃಥ್ವಿ ಅನ್ನೋದು ಅದ್ರ ಶರೀರ ಅಲ್ಲ, ಅದು ಸ್ವರೂಪ ಅಲ್ವಲ್ಲ, ಅದು ಯಾವುದಕ್ಕೂ ಉಪಾದಾನ ಕಾರಣ ಅಲ್ವಲ್ಲ ಚಿತ್ಪ್ರಕೃತಿ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಸರ್ವ ಅಭಿಮಾನಿನ ಸರ್ವ ಶರೀರತ್ವ. ಅಲ್ಲಿ ಶರೀರ ಅನ್ನುವ ಶಬ್ದದ ಅರ್ಥವ್ಯಾಪ್ತಿಯನ್ನು ಸ್ವಲ್ಪ ಕುಗ್ಗಿಸಿದ್ರಾಯ್ತು. ಸರ್ವ ಶರೀರ ಅಂದ್ರೆ ಅದರ ಆಯಾ ಪ್ರಕೃತಿ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳ ಮೇಲೆ, ಪೃಥ್ವಿ ಇತ್ಯಾದಿಗಳ ಮೇಲೆ ಅದಕ್ಕೆ ಅಭಿಮಾನ ಇದೆ ಚಿತ್ಪ್ರಕೃತಿಗೆ. ಆದ್ರಿಂದ ಅದಕ್ಕೆ ಈ ಚಿತ್ಪ್ರಕೃತಿ ಇದಕ್ಕೆ ನಾವು ಈ ಥರ ಅರ್ಥ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಸರ್ವಾಭಿಮಾನಿನ ಸರ್ವ ಶರೀರತ್ವ. ಚಿತ್ಪ್ರಕೃತಿಯು ಕೂಡ ಸರ್ವವನ್ನು ಶರೀರವನ್ನಾಗಿ ಹೊಂದಿರಬಹುದು. ಸರ್ವಾದಾನೇನ ಸರ್ವವ್ಯಾಪ್ತ್ಯಾಚ ಸರ್ವಾತ್ಮಕತ್ವಾಚ್ಚ ತಸ್ಯಾಹ. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಸಚ ಯಸ್ಯ ಪೃಥ್ವಿ ಶರೀರಮಿತ್ಯಾದಿನ ಸರ್ವಾತ್ಮಕತ್ವಾತ್ ಪ್ರಕೃತಿ ತಜ್ಜೀವೋ ವಾ ಯುಕ್ತ ಅಂತಿದೆ. ಸರ್ವಾತ್ಮಕ ಅನ್ನೋ ಶಬ್ದಕ್ಕೆ ಏನರ್ಥ? ಒಂದು ಸರ್ವವನ್ನು ಶರೀರವನ್ನಾಗಿ ಹೊಂದಿರುವುದು ಅಂತ. ಯಾಕೆಂದ್ರೆ ಅವಳಿಗೆ ಎಲ್ಲದರ ಮೇಲೂ ಅಭಿಮಾನ ಇರುವುದರಿಂದ ಸರ್ವ ಶರೀರ, ಸರ್ವವೂ ಅವಳಿಗೆ ಶರೀರ. ಇನ್ನೊಂದು ಸರ್ವಾತ್ಮಕ ಅಂದ್ರೆ ಸರ್ವ ಆದಾನ ಮತ್ತು ಸರ್ವ ವ್ಯಾಪ್ತಿ, ಇವೆರಡು ಕಾರಣಗಳಿಂದನೂ ಸರ್ವಾತ್ಮಕ ಅಂತ ತಿಳ್ಕೋಬಹುದು. ಅದು ಯಾಕೆ ನೆನಪು ಮಾಡ್ಕೊಂಡಿದ್ದಾರೆ ತತ್ವಪ್ರದೀಪಕಾರರು ಅಂದ್ರೆ, ಹೆಚ್ಚ ಆಪ್ನೋತಿ ಯಥಾದತ್ತೆ ಹೆಚ್ಚಾತ್ತಿ ವಿಷಯಾನಿಹ ಹೆಚ್ಚಾಸ್ಯ ಸಂತತೋಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ ಅಂತ ಈ ಮಹಾಭಾರತದಲ್ಲಿ ಆತ್ಮಶಬ್ದದ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ಅದು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಪರಮಾತ್ಮನ ಆತ್ಮ ಅಂತ ಯಾಕೆ ಹೇಳಬೇಕು ಅಂದ್ರೆ, ಹೆಚ್ಚು ಆಪ್ನೋತಿ ಹೊಂದುತ್ತಾನೆ, ಆದತ್ತೆ ಸ್ವೀಕಾರ ಮಾಡ್ತಾನೆ, ಅತಿ ವಿಷಯ ಎಲ್ಲ ವಿಷಯಗಳನ್ನ ತಿಂತಾನೆ, ಸಂತತೋ ಭಾವ ಎಲ್ಲ ಕಡೆ ಇದ್ದಾನೆ ಅಂತಿಷ್ಟ ಅರ್ಥಗಳಲ್ಲಿ ಬಂದಿವೆ. ಆದ್ರಿಂದ ಮಹಾಭಾರತ ಏನು ಸೂಚನೆ ಮಾಡಿದೆ ಅಂದ್ರೆ, ಆದತ್ತೆ ಐತಿ ಆತ್ಮ, ಎಲ್ಲವನ್ನು ಸ್ವೀಕಾರ ಮಾಡುವುದರಿಂದ, ತನ್ನ ಬಳಿಗೆ ಎಳ್ಕೊಳ್ಳುವುದರಿಂದ ಆತ್ಮ ಅಂತ. ಇವಳು ಕೂಡ ಸರ್ವಾದಾನೇನ ಸರ್ವವನ್ನು ತನ್ನ ಬಳಿಗೆ ಎತ್ತಿಕೋತಾಳೆ. ಆದತ್ತೆ ಅಂದ್ರೆ ಸ್ವೀಕಾರ ಮಾಡುವುದು, ತನ್ನ ಬಳಿಗೆ ಎಳ್ಕೊಳ್ಳೋದು, ತನ್ನ ಒಳಗೆ ಇಟ್ಕೊಳ್ಳೋದು, ಹೀಗೆಲ್ಲ ಅರ್ಥ ಆಗ್ತದೆ. ಸರ್ವವನ್ನು ಪ್ರಳಯ ಕಾಲದಲ್ಲಿ ತನ್ನ ಒಳಗೆ ಇಟ್ಕೊಳ್ತಾಳೆ. ಆದ್ರಿಂದ ಅವಳಿಗೆ ಈ ಆತ್ಮ ಅಂತ ಹೆಸರು, ಸರ್ವಾತ್ಮಕ ಅಂತ ಹೀಗೆ ಹೆಸರು. ಇನ್ನು ಸರ್ವ ವ್ಯಾಪ್ತ್ಯಾಚ ಆ ಶ್ಲೋಕದಲ್ಲಿ ಹೆಚ್ಚ ಆಪ್ನೋತಿ ಅಥವಾ ಆದತ್ತೆ ಅಂತ ಒಂದು ಬಂದಿದೆ. ಇನ್ನೊಂದು ಸಂತತೋ ಭಾವ, ಎಲ್ಲ ಕಡೆ ಇದ್ದಾಳೆ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇದ್ದಾಳೆ. ದೇಶದ ಕಾಲತಶ್ಚೈವ ಸಮಾ ಪ್ರಕೃತಿ ಅಂತ ನಾವೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಹೇಳ್ತೇವೆ, ಆಚಾರ್ಯ ಹೇಳಿದ್ದಾರೆ. ದೇಶದ ಕಾಲತಶ್ಚೈವ ಸಮವ್ಯಾಪ್ತ ವಜಾವುಭೌ ತಾಭ್ಯಾಂ ಉಭಯ ಯೋಗಾಭ್ಯಾಂ ಜಾಯಂತೆ ಪುರುಷಾಃ ಪರೆ ಅಂತ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲೂ ಬಂದಿದೆ. ಹೀಗೆ ಸರ್ವಾತ್ಮಕಳು ಅಂದ್ರೆ ಸರ್ವ ವ್ಯಾಪ್ತಿ ಅಂದ್ರೆ ಸರ್ವ ದೇಶದಲ್ಲೂ ಸರ್ವ ಕಾಲದಲ್ಲೂ ಅವಳಿಗೆ ವ್ಯಾಪ್ತಿ ಇದೆ. ಆದ್ರಿಂದ ತಸ್ಯಾಹ ಚಿತ್ಪ್ರಕೃತೇ ಸರ್ವಾತ್ಮಕತ್ವ ಈ ಕಾರಣದಿಂದಲೂ ಬರ್ತದೆ. ಸರ್ವವೂ ಅವಳಿಗೆ ಶರೀರ, ಯಾಕಂದ್ರೆ ಅಭಿಮಾನ ಇರುವುದರಿಂದ, ಒಂದು ಸರ್ವ ಆದಾನ ಮಾಡುವುದರಿಂದ, ಸರ್ವವನ್ನು ವ್ಯಾಪಿಸಿಕೊಂಡಿರುವುದರಿಂದ ಅಂತ ಹೀಗೆ ಅದರ ಅರ್ಥ. ಸರ್ವಾತ್ಮಕತ್ವಾಚ್ಚ ತಸ್ಯಾಹ. ಮತ್ತೆ ಮಹಾಭಾರತದಲ್ಲಿ ಕೂಡ ಒಂದು ಶ್ಲೋಕ ಇದೆ, ಭಗವದ್ಗೀತಾದಲ್ಲೂ ಅದು ಬಂದಿದೆ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ. ನೀನು ಭಗವಂತನೇ, ನೀನು ಎಲ್ಲವನ್ನು ವ್ಯಾಪಿಸಿರುವುದರಿಂದ ನಿನಗೆ ಸರ್ವ ಅಂತ ಹೆಸರು. ಸರ್ವ ಅಂತ ಭಗವಂತನನ್ನು ಯಾಕೆ ಕರೀತಾರೆ? ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ, ಭಗವಂತ ಸರ್ವವನ್ನು ವ್ಯಾಪಿಸಿರುವುದರಿಂದ ಅವನು ಸರ್ವ ಅಂತ. ಹೀಗೆ ಗೀತೆಯೇ ಸರ್ವ ಎಂಬ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದು ತೋರಿಸಿಕೊಟ್ಟಿದೆ. ಅವನು ಸರ್ವ ಆದ್ರೆ ಇವಳು ಕೂಡ ಸರ್ವ ಅಷ್ಟೇ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಚ ಸದಾಜ್ಞಾನಾತ್ ಸರ್ವವೇನಂ ಪ್ರಚಕ್ಷತೆ ಅಂತ ಮಹಾಭಾರತದಲ್ಲಿ ಮತ್ತೊಂದು ಕಡೆ ಪ್ರಾಯ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತು. ಅಸತ್ತು ಅಂದ್ರೆ ಅಸತ್ತು ಮತ್ತು ಸತ್ತು ಅಂದ್ರೆ ಕಾರಣಗಳು ಮತ್ತು ಕಾರ್ಯಗಳು ಎಲ್ಲವನ್ನೂ ಕೂಡ
ಸರ್ವಸ್ಯ ಪ್ರಭವಾಪ್ಯಯ, ಅದನ್ನೆಲ್ಲವನ್ನು ಹುಟ್ಟಿಸುವವನು ಅವನೇ, ನಾಶ ಮಾಡುವವನು ಅವನೇ, ಮತ್ತೆ ಎಲ್ಲವನ್ನು ತಿಳ್ಕೊಂಡವನು. ಇದು ನೋಡಿ ಸರ್, ಎಲ್ಲ ಕಡೆ ವ್ಯಾಪಿಸಿರುವವನಾದ್ರಿಂದ ಎಲ್ಲವನ್ನು ಸ್ವೀಕಾರ ಮಾಡುವುದರಿಂದ ಸರ್ವಾತ್ಮಕ ಅಂತ ಒಂದು ಅರ್ಥ ಹೇಳ್ತೀವಿ. ಸರ್ವವನ್ನು ತಿಳಿದ್ರೂ ಅವನು ಸರ್ವಜ್ಞ ಅಂತ ಹೇಳ್ತಾರೆ, ಸರ್ವ ಅಂತ ಹೇಳ್ತಾರೆ. ಎಲ್ಲವನ್ನು ಅವನೇ ತಿಳಿದವನಾದ್ರಿಂದ ಅವನೇ ಸರ್ವ. ಹೀಗೆ ಪರಮಾತ್ಮನಿಗೆ ಅದು ಬಂದಿದೆ. ಅದರಿಂದ ಅವಳು ಕೂಡ ಆ ದೃಷ್ಟಿಯಿಂದ ಸರ್ವ ಅಂತ ಕರೆಸ್ಕೋತಾಳೆ. ಅಮುಖ್ಯವಾಗಿ ಅವಳೇ ಸರ್ವ, ಮುಖ್ಯವಾಗಿ ಭಗವಂತ ಸರ್ವ ಅಂತ ಆ ಪೂರ್ವ ಪಕ್ಷವನ್ನು ಪ್ರಬಲಗೊಳಿಸಲಿಕ್ಕೆ, ಪೂರ್ವ ಪಕ್ಷಕ್ಕೆ ಹೆಚ್ಚು ಬಲ ತುಂಬಲಿಕ್ಕೆ ಇವೆಲ್ಲ ಉಲ್ಲೇಖಗಳಷ್ಟೇ. ತತ್ವದ ಅಭಿಮಾನಿ ಜೀವೋವ, ಇನ್ನು ಜೀವ ಅಂತಲೂ ಇಟ್ಕೋಬಹುದು, ಅದೇನು ತಪ್ಪಿಲ್ಲ. ಪೃಥ್ವಿ ಅಭಿಮಾನಿ ಜೀವ, ಜಲಾಭಿಮಾನಿ ಜೀವ, ರೇತೋಭಿಮಾನಿ ಜೀವ ಇಂಥ ಆಯಾ ತತ್ವಕ್ಕೆ ಅಭಿಮಾನಿಯಾದ ಜೀವನವನ್ನು ಕೂಡ ಇಟ್ಕೋಬಹುದು. ಏನ್ ಮಾಡಿದ್ರು ಬ್ರಹ್ಮನನ್ನಂತೂ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಹಿ ವಿಷ್ಣು ಪೃಥ್ವ್ಯಾದಿ ರೂಪತ್ವಂ ತದಭಿಮಾನಿತ್ವಂ ವಾ ಅಸ್ತಿ. ವಿಷ್ಣುವಿಗೆ ಪೃಥ್ವಿ ಮೊದಲಾದದ್ದು ಶರೀರವೂ ಅಲ್ಲ, ಅವನು ಅದಕ್ಕೆ ಅಭಿಮಾನಿಯೂ ಅಲ್ಲ. ಏನ ತಚ್ಚರೀರತ್ತು ಮುಚ್ಚೇತ. ಒಂದು ವೇಳೆ ಪೃಥ್ವಿಯಾದಿಗಳು ಅವನಿಗೆ ಶರೀರ ಆಗಿದ್ರೆ ಅಥವಾ ಅವನಿಗೆ ಅದರ ಮೇಲೆ ಅಭಿಮಾನವಿದ್ದರೆ, ಆ ಎರಡು ಕಾರಣಗಳಿಂದ ಯಾವ್ದಾರ ಒಂದು ಕಾರಣದಿಂದ ಆದ್ರೂ ಎಸ್ಸಿ ಪೃಥ್ವಿ ಶರೀರ ಅಂದರೆ ಭಗವಂತನಿಗೆ ಪೃಥ್ವಿ ಶರೀರ ಅಂತ ಹೇಳಬಹುದಿತ್ತು. ಆದ್ದರಿಂದ ಹೇಗೆ ವಿಷ್ಣುವಿಗೆ ಹೇಳ್ತೀರಿ ಇದನ್ನ, ಬೇರೆ ಯಾರಿಗೂ ಹೇಳಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅಂತರ್ಯಾಮಿ ಅಧಿದೈವಾದಿಷು ತದ್ರವ ಉಪದೇಶಾತ್ ಅನ್ನೋ ಸೂತ್ರ ಹೊರಟಿದೆ. ಅದಕ್ಕೆ ಉತ್ತರ ಏನು? ವಿಷ್ಣುಯೋ ಅಂತರ್ಯಾಮಿ, ವಿಷ್ಣುವೇ ಅಂತರ್ಯಾಮಿಯಾಗಿದ್ದಾನೆ. ಅಧಿದೈವ ಅಧಿಭೂತ ಅಧ್ಯಾತ್ಮ ಪ್ರಕರಣೇಶು ಅಂತರ್ಯಾಮಿಣಃ ಅವಿಜಿತತ್ವ ಆಂತರತ್ವಾದಿ ವಿಷ್ಣು ಧರ್ಮ ವ್ಯಪದೇಶಾತ್. ಈ ಪ್ರಕರಣಗಳಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣ ಅಂತ ಈ ಪ್ರಕರಣ ಇದೆ. ಅಲ್ಲಿ ಈ ಮೂರು ಪ್ರಕರಣಗಳಿವೆ: ಅಧಿದೈವ ಪ್ರಕರಣ, ಅಧಿಭೂತ ಪ್ರಕರಣ ಮತ್ತು ಅಧ್ಯಾತ್ಮ ಪ್ರಕರಣ ಅಂತ. ಅದನ್ನ ಈಗ ಮುಂದೆ ಹೇಳ್ತಾರೆ, ಅದು ಹಾಗಂದ್ರೆ ಏನು ಅಂತ ಹೇಳಿ. ಆ ಪ್ರಕರಣಗಳಲ್ಲಿ ಅಂತರ್ಯಾಮಿ ಆದ ತತ್ವ ಏನಿದೆಯಲ್ಲ, ಅದನ್ನ ಅಭಿಜಿತ ಆಗಿದೆ ಇತ್ಯಾದಿ ಧರ್ಮಗಳಿಂದ ವರ್ಣನೆ ಮಾಡಿದ್ದಾರೆ. ಅವನು ನಿಯಾಮಕನಾಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ, ಎಲ್ರಿಗೂ ನಿಯಾಮಕ ಅಂತ ಹೇಳಿ. ಮತ್ತೆ ಅವಿಜಿತನಾಗಿದ್ದಾನೆ, ಯಾರಿಂದಲೂ ತಿಳಿಯಲ್ಪಟ್ಟಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಇವೆಲ್ಲ ವಿಷ್ಣುವಿನ ಧರ್ಮಗಳು. ಅಧಿದೈವಾದಿಷು ಅಂತಿದೆ ನೋಡಿ, ಅಧಿದೈವಾದಿಷು ಅಂತ ಸೂತ್ರದಲ್ಲಿ ಅಧಿದೈವ, ಅಧ್ಯಾತ್ಮ ಮತ್ತು ಅಧಿಭೂತ ಅನ್ನುವ ಪ್ರಕರಣಗಳಲ್ಲಿ ತದ್ಧರ್ಮ ವ್ಯಪದೇಶಾತ್, ವಿಷ್ಣುವಿನ ಅಸಾಧಾರಣ ಧರ್ಮಗಳು, ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಡದೇ ಇರುವಿಕೆ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅಂತ ಭಗವದ್ಗೀತೆ. ನಿನ್ನ ಬಗ್ಗೆ ತಿಳಿದವನು ನೀನೇ, ಇನ್ಯಾರೂ ತಿಳಿದಿಲ್ಲ ಅಂತ. ಮತ್ತೆ ಸರ್ವ ನಿಯಾಮಕತ್ವ, ಈ ಧರ್ಮಗಳನ್ನ ವಿಷ್ಣುವಿಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ವಿಷ್ಣುವೇ ಆಗಬೇಕು ಅಂತ ತಾತ್ಪರ್ಯ. ಸರಿ, ಅಧಿದೈವ ಪ್ರಕರಣ ಅಂದ್ರೆ ಯಾವುದು ಅಂದ್ರೆ ಈ ಪೃಥ್ವಿ ಇತ್ಯಾದಿಗಳಿದೆಲ್ಲ, ಅವೆಲ್ಲ ದೈವ ಪ್ರಕರಣಗಳು. ಪೃಥ್ವಿ ಅಂದ್ರೆ ಗರುಡ ಅಂತ ಅರ್ಥ ಹೇಳಿದ್ದಾರೆ, ಅವರೆಲ್ಲ ಅಧಿದೈವಗಳು. ಪೃಥ್ವಿ ಮತ್ತೆ ಇನ್ನೊಂದು ಕಡೆ ತಮಸ್ಸು ಅಂತ ಬಂದಿದೆ, ದುರ್ಗಾದೇವಿ, ಶ್ರೀ ಅಂತ ಬಂದಿದೆ, ಅದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ವಿಜ್ಞಾನ ಅಂದ್ರೆ ಬ್ರಹ್ಮ ಅಂತ ಅರ್ಥ, ಅದು ಅಧಿದೈವ ಪ್ರಕರಣವೇ. ಹೀಗೆ ಇವೆಲ್ಲ ದೈವ ಪ್ರಕರಣಗಳು. ಅಲ್ಲಿಯೇ ಉಪನಿಷತ್ತೇ ಅದು ಯಾವ್ದ್ಯಾವ್ದು ಏನೇನು ಅಂತ ವರ್ಣನೆ ಮಾಡಿದೆ. ಅಸಾಧಿಭೂತಂ ಅಂತ ಹೀಗೆಲ್ಲ ಹೇಳ್ತದೆ. ಮೊದಲು ಪೃಥ್ವಿ, ಆಮೇಲೆ ಅಪ್, ಮುಂದೆ ಅಗ್ನಿ, ಅಂತರಿಕ್ಷ, ವಾಯು, ಮತ್ತೆ ದ್ಯು, ಮತ್ತೆ ಆದಿತ್ಯ, ದಿಕ್ಕು, ಚಂದ್ರ ಮತ್ತು ನಕ್ಷತ್ರಗಳು, ಮುಂದೆ ಆಕಾಶ, ಇಷ್ಟನ್ನೆಲ್ಲ ಹೇಳ್ತದೆ. ತಮಸ್ಸನ್ನು ಹೇಳ್ತದೆ, ತೇಜಸ್ಸನ್ನು ಹೇಳ್ತದೆ. ಇತಿ ಅಧಿದೈವತಂ, ಇದೆಲ್ಲವೂ ಅಧಿದೈವಕ್ಕೆ ಸಂಬಂಧಪಟ್ಟದ್ದು, ನೀವೆಲ್ಲ ದೇವತೆಗಳು ಅಂತ ಅದರ ಅರ್ಥ. ಪೃಥ್ವಿಯು ಕೂಡ ಜಡವಾದ ಪೃಥ್ವಿ ಅಲ್ಲ, ಅಲ್ಲಿ ಅಭಿಮಾನಿ ದೇವತೆ. ಇತಿ ಅಧಿದೈವತಂ, ಉಪನಿಷತ್ತಿನಲ್ಲೇ ಇತಿ ಅಧಿದೈವತಂ ಅಂತಿದೆ. ಅಥ ಅಧಿಭೂತಂ, ಮುಂದೆ ಅಧಿಭೂತದ ಬಗ್ಗೆ ಹೇಳ್ತೀವಿ ಅಂತ ಉಪನಿಷತ್ತೇ ಹೇಳ್ತದೆ. ಎಸ್ ಸರ್ವೇಷು ಭೂತೇಷು ತಿಷ್ಠನ್, ಸರ್ವಭೂತಗಳಲ್ಲೂ ಇದ್ದಾನೆ ಅಂತ. ಅದು ಅಧಿಭೂತ ಪ್ರಕರಣ. ಹೀಗೆ ಮುಂದೆ ಪ್ರಾಣೇಶು, ಎಲ್ಲ ಇಂದ್ರಿಯಗಳಲ್ಲಿ ಇದ್ದಾನೆ ಅಂತ ಬರ್ತದೆ. ಅದು ಇಂದ್ರಿಯಗಳ ಪ್ರಾಣಗಳು ಅಂತಂದ್ರೆ ಪ್ರಾಣೇಶು ತಿಷ್ಠನಿತ್ಯ ಅಧ್ಯಾತ್ಮ ಪ್ರಕರಣ. ಅಧ್ಯಾತ್ಮ ಅಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಅದು ಅಲ್ಲೇ ಮುಂದಿದೆ ಭೂತದ್ದಾದ್ಮೇಲೆ, ಅಥವಾ ಅಧಿಭೂತಂ ಅಂತದಾದ್ಮೇಲೆ. ಆ ಅಧಿಭೂತದಲ್ಲಿ ಪೃಥ್ವಿ, ಅಪತೇರಿಸು, ವಾಯು, ಆಕಾಶ
ಮೊದಲಾದ ಎಲ್ಲ ಜಡಗಳನ್ನು ಕೂಡ ಇಟ್ಕೋಬೇಕು. ಹಿಂದೆ ಹೇಳಿದ್ದೆಲ್ಲವೂ ಚೇತನ, ಅಧಿದೈವಂ ಅಂತ ಹೇಳಿದ್ದ, ಅಥವಾ ಅಧಿಭೂತಂ ಅಂತ ಹೇಳಿದ್ದು ಜಡಗಳು, ಅಥವಾ ಅಧ್ಯಾತ್ಮಂ ಅಂತ ಹೇಳಿದ್ದು ಶರೀರದ ಒಳಗಿನ ಅಂತರ್ಯಾಮಿಯ ವಿವರಣೆ. ಪ್ರಾಣಗಳು ಅಂದರೆ ಇಂದ್ರಿಯಗಳು, ಅವುಗಳನ್ನೇ ಮುಂದೆ ವಾಕ್, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ತ್ವಕ್ ಇತ್ಯಾದಿ ಪರ್ಯಂತ. ರೇತಸ್ ಅಂತ ಹೇಳ್ತಾರೆ, ವಿಜ್ಞಾನ ಅಂತ ಹೇಳ್ತಾರೆ. ಇವೆಲ್ಲ ನಾನು ಇವತ್ತಿನ ಪಾಠದ ಆರಂಭದಲ್ಲಿ ಒಂದು ವಾಕ್ಯ ಓದಿದೆ. ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಕೊನೆಗೆ ತಥೋಹ ಉದ್ದಾರಕ ಆರುಣಿ ರೂಪರಾಮ ಅಂತಿದೆ. ಹೀಗೆ ಅರುಣನ ಮಗ ಅಥವಾ ಬನ್ನಂಜ ಗೋವಿಂದಾಚಾರ್ಯ ಹೇಳುವಂತೆ ಅರುಣ ಅಂತ ಒಬ್ಬಳು ಸ್ತ್ರೀ, ಅವಳ ಮಗ ಇದ್ದಿರ್ಬೇಕು. ಅವನು ಈ ಸುಮ್ಮನೆ ಆದ. ಇಷ್ಟೆಲ್ಲ ಉಪದೇಶ ಕೇಳಿದ ಮೇಲೆ ಅವನು ಸುಮ್ಮನೆ ಆದ. ಅವನಿಗೆ ಯಾಜ್ಞವಲ್ಕ್ಯರು ಇದನ್ನೆಲ್ಲ ಉಪದೇಶ ಮಾಡ್ತಾ ಇದ್ರು. ಯಾಜ್ಞವಲ್ಕ್ಯರೇ, ನನಗೆ ನೀವು ಅಂತರ್ಯಾಮಿ ಬಗ್ಗೆ ಹೇಳಿ ಅಂತ ಅವನು ಕೇಳಿದ್ದ. ಆಗ ಅವರು ಅದನ್ನು ಹೇಳಲಿಕ್ಕೆ ತೊಡಗಿದ್ರು ಅಂತ ಅಲ್ಲಿ ಬಂದಿತ್ತು. ಇಷ್ಟನ್ನೆಲ್ಲ ಕೇಳಿ ಅವನು ಸುಮ್ಮನೆ ಆದ, ಯಾಜ್ಞವಲ್ಕ್ಯರ ಉಪದೇಶ ಎಲ್ಲ ಕೇಳಿ ಅಂತ. ಅಲ್ಲಿ ಮೇಲೆ ಒಂದು ವಾಕ್ಯ ಇದೆ, ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅಥೋನ್ಯದಾರ್ಥಂ ಅಂತ. ಅದನ್ನು ನಾನು ಆರಂಭದಲ್ಲಿ ಓದಿದೆ. ಇಲ್ಲಿವರೆಗೆ ಏಹ ವಿಜ್ಞಾನಿ ತಿಷ್ಠನ್ ವಿಜ್ಞಾನದಂತರ ಅಂತೆಲ್ಲ ಬಂತಲ್ಲ, ಅದೆಲ್ಲ ಅಲ್ಲೆಲ್ಲ ಕಡೆನೂ ಏಷತೆ ಆತ್ಮ ಅಂತರ್ಯಾಮಿ ಅಂತ ಬಂದಿದೆ. ಇಷ್ಟೆಲ್ಲ ಬಂದಾದ್ಮೇಲೆ ಕೊನೆಗೆ ಅದೊಂದು ಅತಃ ಏಷತೆ ಆತ್ಮ ಅಂತರ್ಯಾಮಿ ಅಮೃತ, ಎಲ್ಲರೊಳಗೂ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ. ಅಥೋನ್ಯದಾರ್ಥಂ ಇದನ್ನ ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿದೆ ಅಷ್ಟೆ. ನಾವು ನಿತ್ಯಾನುಸಂಧಾನದಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅಥೋನ್ಯದಾರ್ಥಂ ಅನ್ನುವ ವಾಕ್ಯ ಚೆನ್ನಾಗಿರ್ತದೆ. ನಮ್ಮೊಳಗಿರುವಂತಹ ಅಂತರ್ಯಾಮಿಯಾದ ಭಗವಂತನೇ, ಅವನೇ ಅಮೃತ, ಪೂರ್ಣವಾದ ರೀತಿಯಲ್ಲಿ ಚತುರ್ವಿಧ ನಾಶ ರಹಿತ ಆದ್ದರಿಂದ ಅಮೃತ ಅವನೇ. ಅತಃ ಅನ್ಯತ್, ಅವನನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ದುಃಖಿಯೇ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ದುಃಖ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಲಕ್ಷ್ಮೀದೇವಿ ದುಃಖ ಇದೆ ಅಂತಲ್ಲ, ಉಳಿದ ಚತುರ್ಮುಖ ಬ್ರಹ್ಮಾದಿಗಳಿಗೆ ಯಾವಾಗೋ ಒಂದೊಂದು ಬಾರಿ ದುಃಖ ಇತ್ಯಾದಿಗಳು ಬಂದಿದೆ. ತಥೋಹ ಉದ್ದಾರಕ ಆರುಣಿ ಉಪರರಾಮ. ಇಷ್ಟು ಎಲ್ಲ ಉಪದೇಶವನ್ನೆಲ್ಲ ಕೇಳಿದ್ದಾದ ಮೇಲೆ ಆ ಅರುಣೆಯ ಅಥವಾ ಅರುಣನ ಮಗ ಅವನೇನಿದ್ದಾನೆ ಅವನು ಉಪರರಾಮ, ಸುಮ್ಮನೆ ಆದ. ಅನುವಾದಗಳಲ್ಲಿ ಹೀಗೆ ಹೇಳಿ ಅಂತಿದೆ. ಹೇಳಿ ಅನ್ನೋದಕ್ಕಿಂತ ಹೀಗೆ ಕೇಳಿ ಅಂತ ಆದರೆ ಚೆನ್ನಾಗಿರ್ತದೆ. ಯಾಕೆಂದ್ರೆ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ಲಿಕ್ಕೆ ತೊಡಗಿದ್ದಾರೆ. ಅವರಿಗೆ ಪ್ರಶ್ನೆ ಕೇಳಿದವನು ಈ ಆರುಣಿ. ಅದನ್ನ ಈ ಆರಂಭದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಅಂತರ್ಯಾಮಿ ಬ್ರಾಹ್ಮಣದ ಆರಂಭದಲ್ಲಿ. ಅತಃ ಇನಂ ಉದ್ದಾರಕ ಆರುಣಿ ಪಪ್ರಚ್ಛ ಯಾಜ್ಞವಲ್ಕೇತಿ ಹೋವಾಚ ಅಂತ. ಹೀಗೆ ಉದ್ದಾಲಕರ ಮಗ ಆರುಣಿ ನೋಡಿ. ಇಲ್ಲಿ ಉದ್ದಾಲಕರ ಮಗ ಅವನು, ಅರುಣ ಅಂತ ಹೆಂಡತಿ ತಾಯಿ, ಉದ್ದಾಲಕ ಮತ್ತು ಆರುಣಿಯರ ಮಗ ಅಂತ ಹೀಗಿಷ್ಟು ಕೇಳಿಸ್ತು. ಗೋವಿಂದಾಚಾರ್ಯ ಪ್ರತಿಪಾದನೆ ಮಾಡ್ತಾರೆ. ಅದೇನೇ ಇರಲಿ, ಅವರನ್ನು ಕೇಳಿದ, ಯಾಜ್ಞವಲ್ಕ್ಯರೇ ನನಗೆ ನೀವು ತತ್ವೋಪದೇಶ ಮಾಡಬೇಕು ಅಂತ ಕೇಳ್ರಿ. ಅವನು ಕೇಳಲಿಕ್ಕೆ ಶುರು ಮಾಡಿದ, ಪಪ್ರಚ್ಛ. ಆಮೇಲೆ ಅವರೆಲ್ಲ ಅದನ್ನ ಹೇಳಲಿಕ್ಕೆ ತೊಡಗಿದ್ರು. ಇವನು ಯಾಜ್ಞವಲ್ಕ್ಯ ಅಂತರ್ಯಾಮಿನಂ ಬ್ರೂಹ್ಯ, ಅಂತರ್ಯಾಮಿ ಬಗ್ಗೆ ಹೇಳ್ರಿ ಅಂತ ಕೇಳ್ದ. ಅವರು ಅಧಿಭೂತ, ಅಧ್ಯಾತ್ಮ, ಅಧಿದೈವ ಇದೆಲ್ಲ ಪ್ರತಿಪಾದನೆ ಮಾಡಿದ್ಮೇಲೆ ಇವನು ತತಃ ಉದ್ದಾಲಕ ಆರುಣಿ ಉಪರರಾಮ. ಅಷ್ಟೆಲ್ಲ ಕೇಳಿದ್ಮೇಲೆ ಅವನಿಗೆ ಸಮಾಧಾನ ಆಯಿತು. ಅದರಿಂದ ಕೇಳಿ ಅಂತ ಅರ್ಥ ಅಲ್ಲಿರ್ಬೇಕು, ಹೇಳಿ ಅಂತ ಅಷ್ಟು ಅದು ಉಚಿತವಾದ್ದಲ್ಲ. ಹೇಳಿ ಅಂದ್ರೆ ಯಾಜ್ಞವಲ್ಕ್ಯರೇ ನನಗೆ ಹೇಳ್ರಿ ಅಂತ ಇವನು ಹೇಳಿದ ಮೇಲೆ ಅವ್ರು ಉತ್ತರ ಕೊಟ್ಟ ಮೇಲೆ ಇವನು ಸಮಾಧಾನ ಹೊಂದಿದ ಅಂತ ಹೇಳ್ಬೋದು. ಆದರೆ ಇಷ್ಟು ಕೇಳಿದ, ತತಃ ಅಂದ್ರೆ ಉಪದೇಶವನ್ನು ಕೇಳಿದ ಮೇಲೆ ಅಂತ ಅಲ್ಲಿರೋ ಶಬ್ದ, ಆ ಥರ ಹೇಳ್ಕೊಳ್ಳುವುದು ಹೆಚ್ಚು ಉಚಿತವಾದ್ದು. ಅಥ ಅಧಿಭೂತಂ ಅಂತ ಭೂತಗಳ ಬಗ್ಗೆ ವರ್ಣನೆ ಮಾಡಿದ್ದಾರಲ್ಲ, ಸರ್ವೇಷು ಭೂತೇಶು ಅಂತಿದೆ ಅಲ್ಲಿ, ಎಲ್ಲಾ ಭೂತಗಳಲ್ಲೂ ಇದ್ದಾನೆ ಅಂತ. ನಾವು ಬರೇ ಪಂಚಮಹಾಭೂತಗಳು ಅಂತ ಆವಾಗ ಹೇಳ್ದಂಗಾಯ್ತು. ಬರೇ ಪಂಚಮಹಾಭೂತಗಳು ಬೇಡ, ಎಲ್ಲಾ ಜೀವರು ಅಂತ. ಅವರೆಲ್ಲ ಜೀವರನ್ನು ಭೂತಗಳು ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಭೂತಗಳ ಬಗ್ಗೆ ಭೂತಗಳಿಗೆ ಆ ಭಗವಂತನ ಬಗ್ಗೆ ಗೊತ್ತಿಲ್ಲ ಅಂತಿದೆ. ಆದ್ರಿಂದ ಭೂತಗಳು ಅಂತಂದ್ರೆ ಈ ಸರ್ವಭೂತಗಳು ಅಂದ್ರೆ ಸರ್ವ ಜೀವರು, ಎಲ್ಲ ಜೀವರು ಅಂತ ಅರ್ಥ ಇಟ್ಕೊಳ್ಳೋದು ಒಳ್ಳೇದು. ಆಯಾ ಜೀವರಲ್ಲಿ ಇರುವಂತಹ ಬೇರೆ ಬೇರೆ ದೇವತೆಗಳು, ಗರುಡ, ಶೇಷ, ರುದ್ರ ಇತ್ಯಾದಿ ಎಲ್ಲ ದೇವರನ್ನು ಕೂಡ ಇಟ್ಕೊಳ್ಬಹುದು. ಶೇಷ ಜೀವಾಭಿಮಾನಿ ಅಂತ ಬಂದಿದೆ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ
ಆ ವಿಷಯ ಬಂದಿದೆ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ನಿನ್ನೆ ಭಾಗವತ ಪ್ರವಚನದಲ್ಲಿ ಅದನ್ನು ಹೇಳಿದ್ದೇನೆ, ಅದನ್ನು ಅಲ್ಲಿ ಗಮನಿಸಬಹುದು. ಹೀಗೆ ಅವರೆಲ್ಲ ಆ ಭೂತಗಳಲ್ಲಿ ಇರುವ ದೇವತೆಗಳು ಅಧಿದೈವರು. ಅಧ್ಯಾತ್ಮ ಅಂದರೆ ನಮ್ಮ ಶರೀರದಲ್ಲಿ ಇರುವಂತಹ ಇಂದ್ರಿಯಗಳು. ಅಲ್ಲಿಯೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳು ಅಂತಲೇ ಅರ್ಥ ತಿಳ್ಕೋಬೇಕು. ಯಾಕೆಂದ್ರೆ ಪ್ರಾಣವು ನವೇದ, ಆ ಇಂದ್ರಿಯಗಳಿಗೆ ಅವನ ಬಗ್ಗೆ ಗೊತ್ತಿಲ್ಲ ಅಂತ ಬಂದಿದೆ. ಇಂದ್ರಿಯಗಳಿಗೆ ಗೊತ್ತಿಲ್ಲ ಅಂದ್ರೆ ಜಡವಾದ ಇಂದ್ರಿಯಗಳ ಬರೇ ಜಡವಾದ ಇಂದ್ರಿಯಗಳಾದ್ರೆ ಅವನ ಬಗ್ಗೆ ಗೊತ್ತಿಲ್ಲದೆ ಇರುವ ಪ್ರಶ್ನೆಯೇ ಇಲ್ಲ. ಅದರಿಂದ ಅಲ್ಲೂ ಕೂಡ ಎಲ್ಲ ಕಡೆ ಜಡವಾದ ಇಂದ್ರಿಯಗಳು ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ನಾವು ದೇವತೆಗಳನ್ನೇ ತಗೊಂಡ್ವಿ. ಕೊನೆಗೂ ಅಧಿದೈವಂ ಅನ್ನೋದ್ರಿಂದನೂ ದೇವತೆಗಳನ್ನೇ ತಗೊಂಡ್ವಿ, ಅಧಿಭೂತ ಅನ್ನೋದ್ರಿಂದಲೂ ಜೀವರನ್ನು ತಗೊಂಡ್ವಿ. ಜೀವರು ಅಂತಂದ್ರೆ ಆಯಾ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಭೂತಗಳಲ್ಲಿ ಇರುವಂತಹ ದೇವತೆಗಳನ್ನು ತಗೊಂಡ್ವಿ. ಆಮೇಲೆ ಶರೀರದಲ್ಲಿ ಅಂತರ್ಯಾಮಿ ವಿವರಣೆ ಅಂತ ಮಾತಿನಿಂದ ಮತ್ತೆ ದೇವತೆಗಳನ್ನೇ ತಗೊಂಡಿದ್ದೇವೆ. ಇವರೆಲ್ಲರಿಗೂ ಅಧಿಷ್ಠಾನಗಳು ಬೇರೆ ಬೇರೆ ಅನ್ನೋ ದೃಷ್ಟಿಯಿಂದ ಆ ಥರ ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅಂತ ಹೇಳಿದ್ದಾರೆ ಅಷ್ಟೆ. ಶರೀರದ ಒಳಗಿರುವ ಇಂದ್ರಿಯಗಳೊಳಗಿರುವ ದೇವತೆಗಳು ಅವರು ಅಧ್ಯಾತ್ಮ. ಭೂತಗಳು ಅಂದ್ರೆ ಎಲ್ಲ ಜೀವರು, ಶರೀರದ ಹೊರಗೆ ಇರುವಂತಹ ವಸ್ತುಗಳಲ್ಲಿ ಇರುವ ಜೀವರು, ಈ ಥರ ಎಲ್ಲರನ್ನೂ ತಗೊಂಡಿದ್ದಾರೆ ಅಂತ ಸ್ವಲ್ಪ ವ್ಯತ್ಯಾಸ ಹೇಳ್ಬೋದು. ಈ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಮುಂದೆ ಕೆಲವು ನಾವು ವಿಷಯಗಳನ್ನು ನೋಡಬೇಕು. ಅಂತರ್ಯಾಮಿ ಬ್ರಾಹ್ಮಣ ವೇದ ಭಾಗ ಎಲ್ಲ ಮುಗಿದ ಮೇಲೆ ಪೃಥ್ವಿವ್ಯಾದ್ಯ ದೇವತಾಸ್ತು ದೇಹವದ್ಯದ್ವಶತ್ವತಃ, ಪೃಥ್ವಿಯಾದಿ ದೇವತೆಗಳೆಲ್ಲರೂ ಕೂಡ ಅವನಿಗೆ ದೇಹದಂತೆ. ಯಾಕೆಂದ್ರೆ ಅವನು ವಶರಾದ್ರಿಂದ. ದೇಹ, ನಮ್ಮ ದೇಹ ನಮಗೆ ಹೇಗೆ ವಶನೋ ಹಾಗೆ ಪೃಥ್ವಿ ಮೊದಲಾದ ಎಲ್ಲಾ ದೇವತೆಗಳು ಕೂಡ ವಿಷ್ಣುವಿನ ವಶ ಆದ್ರಿಂದ, ವಿಷ್ಣು ಅವರೊಳಗಿರೋದ್ರಿಂದ ಅವರನ್ನ ಶರೀರ ಅಂತ ಉಪನಿಷತ್ತು ಹೇಳ್ತಾರೆ. ಅಂತಸ್ಥೋ ದೇವತಾನಾಂಚ ನವಿದುರ್ಯಂಚ ದೇವತಾ, ಅವನ ಬಗ್ಗೆ ದೇವತೆಗಳಿಗೆ ಗೊತ್ತಿಲ್ಲ. ಈ ದೇವತೆಗಳ ಒಳಗೆ ನಿಯಾಮಕನಾಗಿ ಪ್ರವೇಶ ಮಾಡಿರುವುದರಿಂದ ಅವನಿಗೆ ಆ ಭಗವಂತನನ್ನೇ ಪೃಥ್ವಿಯಾದಿ ದೇವತೆಗಳ ಒಳಗಿದ್ದಾನೆ ಅಂತ ಹೇಳ್ತಾರೆ. ದೇವತಾಸ್ಥಃ, ದೇವತಾಗಳಲ್ಲಿ ಇದ್ದಾನೆ. ಸಹ ಅಂತರಃ ಸ್ವವಶತ್ವತಃ, ಸ್ವತಂತ್ರನಾಗಿ ಇದ್ದಾನೆ. ಬಾಹ್ಯಾಪೇಕ್ಷಾಂಬಿರಾಮಸ್ತು ರಮತೆ ಸ್ವಂತರ ಸ್ಮೃತಃ. ಇಲ್ಲಿ ಮುಂದೆ ಬಂದಿರುವ ಒಂದೆರಡು ವಾಕ್ಯ ಚೆನ್ನಾಗಿದೆ. ಈ ಬಾಹ್ಯಾಪೇಕ್ಷಾಂಬಿರಾಯಸ್ತು ರಮತೆ ಸ್ವಂತರ ಸ್ಮೃತಃ ಅನ್ನೋದನ್ನೇ ಭಾವಬೋಧಕಾರರು ಮತ್ತೆ ಭಾವದೀಪಕಾರರು, ರಘುತ್ತಮ ಸ್ವಾಮಿಗಳು ಮತ್ತೆ ರಾಯರು ಇವರೆಲ್ಲ ಅದನ್ನ ತಮ್ಮ ತಮ್ಮ ಟಿಪ್ಪಣಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಭಾವಬೋಧಕಾರರ ಟಿಪ್ಪಣಿಯಲ್ಲಂತೂ ಅದು ಕಂಡಿದೆ. ಅದಕ್ಕೇನರ್ಥ ಅಂದ್ರೆ ಬಾಹ್ಯಾಪೇಕ್ಷ ಅಂತರ ಅಂದ್ರೆ ಅಂತಹ ಒಳಗಡೆ ರಮತೆ ಸುಖ ಪಡ್ತಾನೆ. ಅದು ಹೇಗೆ ಅಂದ್ರೆ ಬಾಹ್ಯಾಪೇಕ್ಷ ಬಿನ, ಹೊರಗಿನ ಯಾವುದೇ ವಸ್ತುವಿನ ಅಪೇಕ್ಷೆ ಇಲ್ಲದೆ, ವಸ್ತು ಅಥವಾ ವ್ಯಕ್ತಿಯ ಅಪೇಕ್ಷೆ ಇಲ್ಲದೇನೆ ಅವನೇ ಸುಖ ಪಡ್ತಾನೆ. ಆದ್ರಿಂದ ಅವನಿಗೆ ಅಂತರಹ ಅಂತ ಹೀಗೆ ಹೆಸರು. ಹೊರಗಿನ ಯಾವ ವಸ್ತು ಯಾವ ವ್ಯಕ್ತಿಯು, ಲಕ್ಷ್ಮೀದೇವಿಯೂ ಬೇಕಾಗಿಲ್ಲ, ಮತ್ತೆ ಯಾವುದೇ ಜಡ ವಸ್ತುವು ಬೇಕಾಗಿಲ್ಲ. ಆದ್ರಿಂದ ಅವನನ್ನ ಅಂತರಹ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಅಲ್ಲಿ ಇನ್ನೊಂದು ಅರ್ಥ ಹೇಳಿದ್ದಾರೆ, ಅತಿಪ್ರಿಯತ್ವಾಚ್ಯ ಹರೇಹ ಅಂತರತ್ವ ಉದಾಹೃತಂ. ಭಗವಂತನನ್ನ ಅಂತರ ಅಂತ ಹೇಳ್ತಾರೆ. ಯಾಕಂತ ಅಂತರ ಅಂತ ಹೇಳ್ತಾರೆ ಅಂದ್ರೆ, ಅಂತರ ಎಂಬ ಶಬ್ದಕ್ಕೆ ಈ ಕೋಶದಲ್ಲಿ ಆತ್ಮೀಯ ಅಂತ ಒಂದು ಅರ್ಥ ಇದೆ. ಈ ಆಚಾರ್ಯಲ್ಲಿ ಹೇಳಿದ್ದಾರೆ ಅತಿಪ್ರಿಯನಾದ್ದರಿಂದ ಭಗವಂತನನ್ನ ನಾವು ಅಂತರ ಎಂಬ ಶಬ್ದದಿಂದ ಹೇಳುವುದು ಯಾಕೆ ಅಂದ್ರೆ, ಈ ಪ್ರತಿಯೊಬ್ಬ ಜೀವನಿಗೂ ಅವನು ಅತಿಪ್ರಿಯನಾಗಿದ್ದಾನೆ. ಆದ್ರಿಂದ ಅವನನ್ನು ಅಂತರ ಅಂತ ಹೇಳಬೇಕು. ಈ ಜೀವರು, ಪ್ರತಿಯೊಬ್ಬ ಜೀವನು ಕೂಡ ತನಗೆ ತಾನು ಪ್ರಿಯ, ಅತಿ ಪ್ರಿಯ, ತನ್ನನ್ನು ತಾನು ಭಾರಿ ಪ್ರೀತಿಸ್ತಾನೆ. ಆದರೆ ಆ ಜೀವ ತನಗೆ ತಾನು ಪ್ರಿಯ ಆಗಿರುವುದು ಯಾಕೆ ಅಂದ್ರೆ, ಜೀವಾನಾಂ ಸ್ವಪ್ರಿಯತ್ವಂಚ ವಿಷ್ಣುನ ನಿಯತಂ ಯತಃ. ಅದೆಲ್ಲ ಭಗವಂತನ ಕೈಯಲ್ಲೇ ಇದೆ. ಜೀವ ತನಗೆ ತಾನು ಪ್ರಿಯ ಆಗಿರುವುದು, ತನಗೆ ತನ್ನ ಹೆಂಡತಿ, ಗಂಡ, ಮಕ್ಕಳು ಇತ್ಯಾದಿಗಳು ಪ್ರಿಯ ಆಗಿರುವುದೆಲ್ಲವೂ ಕೂಡ ವಿಷ್ಣುವಿನ ಅಧೀನವೇ ಆಗಿದೆ. ತಸ್ಯ ಪ್ರಿಯತ್ವ ನಾಣ್ಯೇನ ದೇವಸ್ಯ ನಿಯತಂ ಕ್ವಚಿತ್. ತಸ್ಯ ದೇವಸ್ಯ, ಆ ವಿಷ್ಣುವಿನ ಪ್ರಿಯತ್ವ ಇದೆಯಲ್ಲ, ಅವನು ಎಲ್ರಿಗೂ ಪ್ರಿಯನಾಗಿದ್ದಾನೆ. ಅವನ ಆ ಪ್ರಿಯತ್ವವು ಮಾತ್ರ ಯಾರಿಗೂ ಅಧೀನ ಅಲ್ಲ. ಲಕ್ಷ್ಮೀದೇವಿಗೂ ಕೂಡ ಅದು ಅಧೀನ ಅಲ್ಲ. ಅದು ಅವನೊಬ್ಬನ ಅಧೀನ ಮಾತ್ರ ಆಗಿದೆ ಅಂತ ಈಗ ಅಲ್ಲಿ ಒಂದು ಮಾತು ಬಂದಿದೆ. ಅದನ್ನು ಕೂಡ ಗಮನಿಸಬೇಕು. ಅಂತರ ಅಂದ್ರೆ ಅತಿ ಪ್ರಿಯ ಅಂತ ಅರ್ಥ ಹೇಳಿದರು.
ಅದು ಹೇಗೆ ಅತಿ ಪ್ರಿಯ ಅಂತ ಅನ್ನೋದನ್ನ ಅಲ್ಲಿ ಹೇಳಿಲ್ಲ. ಅದಕ್ಕೆ ನಿಷ್ಪತ್ತಿ ಏನು? ಈಗ ಉಳಿದ ಕಡೆ ಎಲ್ಲ ಅಂತಸ್ಥಿತ್ವ ರಮಯತಿ ಅಂತ ಅಂದ್ರೆ ಒಳಗಡೆ ಇದ್ದು, ರ ಅಂದ್ರೆ ರಮಯತಿ ಸುಖ ಪಡ್ತಾನೆ ಅಂತ ಹೀಗೆಲ್ಲ ಅದು ಬಂದಿದೆ. ಆದ್ರಿಂದ ಆ ಅರ್ಥ ಬಂದಿರೋದು ಒಂದು ಸರಿಯಾದ. ಇಲ್ಲಿ ಅತಿ ಪ್ರಿಯನಾದ್ರಿಂದ ಅಂತ ಅರ್ಥ ಬರೋದು ಹೇಗೆ ಅಂತಂದ್ರೆ, ಅದಕ್ಕೆ ಕೋಶದಲ್ಲಿ ಶಬ್ದ ಕಲ್ಪದ್ರುಮ ಮೊದಲಾದ ಕಡೆ ಆತ್ಮೀಯ ಅಂತ ಒಂದು ಅರ್ಥ ಇದೆ ಅಂತರ ಎಂಬ ಶಬ್ದಕ್ಕೆ. ನೋಡಿ, ನಾವು ಇದು ಅಂತರ ಎಂಬ ಶಬ್ದಕ್ಕೆ ಅವಕಾಶ ಅಂತ ಅರ್ಥ, ಅವಧಿ ಅಂತ ಅರ್ಥ, ಭೇದ ಅಂತ ಅರ್ಥ, ಈ ಸಂದರ್ಭ ಅಂತ ಅರ್ಥ, ಇದೆಲ್ಲ ನಮ್ಗೆ ಗೊತ್ತಿದೆ. ಅಂತರಾತ್ಮ ಅಂತನೂ ಅರ್ಥ ಇದೆ ಅಲ್ಲಿ, ಅದನ್ನು ಕೋಶದಲ್ಲೇ ಕೊಟ್ಟಿದ್ದಾರೆ ನೋಡಿ. ಆತ್ಮೀಯ ಅನ್ನೋ ಅರ್ಥ ನಮಗೆ ಇರೋದು ಗೊತ್ತಿದ್ದಿಲ್ಲ, ಅಥವಾ ನಾವು ಅದನ್ನು ಗಮನಿಸಿರ್ಲಿಲ್ಲ. ಆಚಾರ್ಯ ಹೇಳಿರೋ ಹೊಸ ಅರ್ಥ ಬೇರೆ ಕಡೆ ಎಲ್ಲೂ ಇಲ್ಲದೇ ಇರೋದನ್ನು ಹೇಳಿದ್ದಾರೆ ಅಂತ ಯಾರು ಭಾವಿಸಬಾರದು. ಶಬ್ದಕಲ್ಪದ್ರುಮ ಮೊದಲಾದ ಕಡೆ ಆತ್ಮೀಯ ಎಂಬ ಅರ್ಥದಲ್ಲಿ ಅದಿದ್ದೇ ಇದೆ. ಅಂತಂ ರಾತಿ ದದಾತಿ ಇತಿ ಅಂತರಹ. ಅಂತ ಅಂದ್ರೆ ಒಂದು ಕೊನೆ ಅಂತ ಅರ್ಥ ಇಟ್ಕೋಬಹುದು. ಕೊನೆಯನ್ನ ರಾತಿ ಕೊಡ್ತಾನೆ, ಎಲ್ಲದಕ್ಕೂ ಒಂದು ಅಂತವನ್ನು ಕೊಡ್ತಾನವನು, ಆದ್ರಿಂದ ಅವನು ಅಂತರ ಅಂತ ಹೀಗೆ ಅದಕ್ಕೆ ಅವರ ಅರ್ಥ ತೋರಿಸಿದ್ದಾರೆ. ಅದನ್ನು ನಾವಿಲ್ಲಿ ತುಂಬಾ ಪರಿಶ್ರಮಪೂರ್ವಕವಾಗಿ ಒಗ್ಗಿಸಿಕೊಳ್ಬೇಕಾಗ್ತದೆ. ಅಂತ ಅಂದ್ರೆ ಕೊನೆ ಅಂತ ಅರ್ಥ, ಅಂತ ಅಂತಂದ್ರೆ ಒಂದು ಅವಕಾಶ ಅಂತ ಅರ್ಥ, ಹೀಗೇನೋ ಬೇರೆ ಬೇರೆ ಅರ್ಥಗಳನ್ನ ಇಟ್ಕೊಂಡು ಅದು ಹೊಂದಿಸಬೇಕಾಗ್ತದೆ. ಅದೇನೇ ಇಲ್ಲ, ಅಂತರ ಎಂಬ ಶಬ್ದಕ್ಕೆ ಆತ್ಮೀಯ ಅಂತನೂ ಅರ್ಥ ಇದ್ದೇ ಇದೆಯಲ್ಲ. ನಿಷ್ಪತ್ತಿ ಹೇಳೋದೇನು ದೊಡ್ಡ ವಿಚಾರ ಅಲ್ಲ, ಸ್ವಲ್ಪ ಕಷ್ಟ ಆಗಬಹುದು. ಅದು ನಿಷ್ಪತ್ತಿಯನ್ನು ತುಂಬಾ ಸಹಜವಾಗಿ ಹೇಳೇ ಹೇಳ್ಬೋದು. ಆತ್ಮೀಯ ಅಂತ ಅದಕ್ಕೆ ಅರ್ಥ. ಎಲ್ಲರಿಗೂ ಕೂಡ ಅವನ ಆತ್ಮೀಯನಾದ್ರಿಂದ ನಮ್ಮೆಲ್ಲರ ಅಂತ ಏನಿದೆಯಲ್ಲ, ನಮ್ಮೆಲ್ಲರ ಪ್ರಿಯತ್ವ ಏನಿದೆಯಲ್ಲ, ನಮ್ಮೆಲ್ಲರ ಪ್ರಿಯತ್ವ ಅನ್ನೋದು ಸೀಮಿತವಾದದ್ದು. ಅವನ ಪ್ರಿಯತ್ವ ಅನ್ನೋದು ಸೀಮಿತವಾದದ್ದಲ್ಲ. ನಮ್ಮ ಪ್ರಿಯತ್ವಕ್ಕೆ ಅಂತವನ್ನ, ಒಂದು ಲಿಮಿಟೇಷನ್ ಅನ್ನು ಅವನು ಕೊಡ್ತಾನೆ, ಲಿಮಿಟೇಷನ್ ಹಾಕಿದ್ದಾನೆ. ಆದ್ರಿಂದ ಅವನ ಅಂತರ. ತನ್ನ ಪ್ರಿಯತ್ವಕ್ಕೆ ಮಾತ್ರ ಯಾವುದೇ ರೀತಿಯಾದ ಲಿಮಿಟೇಷನು ಇಲ್ಲ. ಆದ್ರಿಂದ ಅವನನ್ನ ಅಂತರ ಅಂತ ಆ ಶಬ್ದದಿಂದ ಹೇಳಬಹುದು. ಹೀಗಲ್ಲಿ ಅಂತರ ಅನ್ನೋದಕ್ಕೆ ಕೋಶದ ಪ್ರಕಾರ ಏನು ಹೇಳಲಿಕ್ಕೆ ಸಾಧ್ಯ ಆಗಿತ್ತೋ ಅದನ್ನ ಹೇಳಿದ್ದೀನಿ. ಶಬ್ದಕಲ್ಪದ್ರುಮ ಕೋಶದಲ್ಲಿ ಆತ್ಮೀಯ ಅನ್ನೋ ಅರ್ಥ ಅಂತರ ಎಂಬ ಶಬ್ದಕ್ಕೆ ಬರ್ತದೆ. ಅದನ್ನೇ ಆಚಾರ್ಯ ಹೇಳಿದ್ದಾರೆ. ಅಂತಂ ರಾತಿ ಅಂತ ಅಂದ್ರೆ ಕೊನೆ, ಹೀಗಟ್ಕೊಂಡು ಆ ಕೊನೆಯನ್ನು ಕೊಡ್ತಾರೆ. ಈಗ ನಿಮ್ಮಲ್ಲಿ ನಾವು ಕೂಡ ಪ್ರಿಯರು, ನಮ್ಮವರು ಕೂಡ ನಮಗೆ ಪ್ರಿಯರಾಗಿದ್ದಾರೆ ಸುತ್ತಮುತ್ತಲಿನವರೆಲ್ಲ. ಈ ಪ್ರಿಯತ್ವಕ್ಕೆ ಒಂದು ಅಂತವನ್ನು ಕೊಡ್ತಾನ. ಉಳಿದವರೆಲ್ಲರ ಪ್ರಿಯತ್ವವು ಕೂಡ ಒಂದು ಸೀಮಿತವಾಗಿದೆ. ಆದರೆ ಅವನ ಪ್ರಿಯತ್ವಕ್ಕೆ ಮಾತ್ರ ಸೀಮಿತತೆ ಇಲ್ಲ. ಅವನು ಅತಿ ಪ್ರಿಯ. ಆ ಸೀಮಿತತೆಯನ್ನು ಮೀರಿ ಅವನು ಪ್ರಿಯನಾಗಿದ್ದಾನೆ. ಬೇರೆಯವರ ಪ್ರಿಯತ್ವಕ್ಕೆ, ಪ್ರೀತಿಗೆ ಒಂದು ಮಿತಿಯನ್ನು ಕೊಟ್ಟು, ಮಿತಿ ಹಾಕಿ, ರಾತಿ ಅಂದ್ರೆ ಕೊಡುವುದು ಅಂದ್ರೆ ಹಾಕುವುದು, ಅದನ್ನು ಹಾಕಿ ತನಗೆ ಮಾತ್ರ, ತನ್ನ ಪ್ರಿಯತ್ವಕ್ಕೆ ಮಾತ್ರ ಯಾವುದೇ ರೀತಿಯಾದ ಮಿತಿ ಇಲ್ಲದೆ ಇರುವಂತೆ ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೋಬಹುದು. ಅಲ್ಲೇ ಮುಂದೆ ಬ್ರಹ್ಮತರ್ಕ ಇದೆ. ದೇವತೆಗಳ ಸ್ವಭಾವ, ಅವರ ಸ್ವರೂಪ ಅದೆಲ್ಲವೂ ಕೂಡ ಆ ಭಗವಂತನ ಅಧೀನ. ತದಧೀನಂ ಯಥೋ ಸ್ವಾಮಿ ಅಥೋ ತದಧೀನಂ ತಥೋ ಯಾಮಿ ವಾಸುದೇವ ಪ್ರಕೀರ್ತಿತಃ. ಆದ್ರಿಂದ ಅವನನ್ನ ಯಾಮಿ ಅಂತ ಹೇಳ್ತಾರೆ. ಹೀಗೆ ಸ್ವಭಾವ ಸತ್ತಾದಾತೃತ್ವಂ ಯಂತ್ರತ್ವಮಿತಿ ಕಥ್ಯತೆ. ಯಂತ್ರ ಅಂದ್ರೆ ಏನರ್ಥ? ಒಂದು ವಸ್ತು ಅಥವಾ ಒಂದು ವ್ಯಕ್ತಿಗೆ ಅದರ ಸ್ವಭಾವವನ್ನು ಕೊಡುವುದು, ಮತ್ತೆ ಅದರ ಸ್ವಭಾವವನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದು, ಮತ್ತೆ ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟಿರುವುದು, ಅವೆರಡನ್ನೂ ಕೂಡ ಕೊಡುವುದಕ್ಕೆ ಯಂತ್ರತ್ವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮುಂದೆ ಅಲ್ಲಿ ಅಧಿಭೂತ ಅಧ್ಯಾತ್ಮ ಯಾರು ಅಂತಿದೆ, ಅದನ್ನು ನೋಡಿ. ಅಧಿಭೂತಂ ಸರ್ವಜೀವಾಹ, ಮನುಷ್ಯಾದಿ ಸಕಲ ಜೀವರಿಗೂ ಕೂಡ ಅಧಿಭೂತಗಳು ಅಂತ ವರ್ಣನೆ ಮಾಡ್ತಾರೆ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕ ಅಂತಿದೆಯಲ್ಲ, ಹಾಗಾಗಿ ಸಕಲ ಜೀವರು ಕೂಡ ಅಧಿಭೂತರೇ. ಪ್ರಾಯ ಲಕ್ಷ್ಮೀದೇವಿಯನ್ನು ಕೂಡ ಇಲ್ಲಿ ತಗೊಳ್ಬಹುದು. ಅಧ್ಯಾತ್ಮಂ ತತ್ಶರೀರಗಾಹ, ಅಧ್ಯಾತ್ಮರು ಅಂದ್ರೆ ಯಾರು? ಆ ಜೀವರ ಶರೀರದಲ್ಲಿ ಇಂದ್ರಿಯಾಭಿಮಾನಿಗಳಾಗಿ ಏನು ದೇವತೆಗಳಿದ್ದಾರೆ ಅವರೇ ಅಧ್ಯಾತ್ಮ. ಅಧ್ಯಾತ್ಮಂ ತತ್ಶರೀರಗಾಹ ದೇವತಾಹ ತಾಹ ಸ್ವಲೋಕಸ್ಥಾಹ ಅಧಿದೈವಾಭಿತಾಹ ಮತಾಹ. ಅದೇ ದೇವತೆಗಳು ತಮ್ಮ ಲೋಕದಲ್ಲಿ ಏನಿರ್ತಾರಲ್ಲ, ಈ ನಮ್ಮ ದೇಹದೊಳಗಿರುವ ಇಂದ್ರಿಯಾಭಿಮಾನಿ ದೇವತೆಗಳೇ ಅವರವ್ರ ಲೋಕಗಳಿಗೂ ಅಭಿಮಾನಿಗಳಾಗಿರ್ತಾರೆ. ಆದ್ರಿಂದಾಗಿನ ಅವರಿಗೂ ಕೂಡ ಅಧಿಲೋಕ ಅಂತ ಹೀಗೆ ವರ್ಣನೆ ಅಭಿಪ್ರಾಯ ಹೇಳ್ತಾರೆ. ಅವರನ್ನೇ
ಅಧಿದೈವ ಅಂತ ಹೇಳಿರೋದು. ಅಧಿಭೂತ ಮತ್ತೆ ಅಧ್ಯಾತ್ಮ ಅಧಿದೈವಾಭಿಧಾಹ ಸ್ಮೃತಾಃ ಲೋಕಾಭಿಮಾನಿನಃ. ಯಜ್ಞಾಭಿಮಾನಿನೋ ದೇವಾಃ ಅಧಿಯಜ್ಞಾಃ ಇತಿ ಸ್ಮೃತಾಃ. ಅಧಿಯಜ್ಞ ಅಂತ ಮತ್ತೊಂದಿದೆ, ಅದು ಇಲ್ಲಿ ಬಂದಿಲ್ಲ. ಆದರೂ ಎಲ್ಲ ಯಜ್ಞಾಭಿಮಾನಿ ದೇವತೆಗಳನ್ನು ಅಧಿಯಜ್ಞ ಅಂತ ಹೇಳ್ತಾರೆ ಅಂತ ಅದೊಂದನ್ನು ತಿಳ್ಕೊಳ್ಬಹುದು. ಸ್ಥಿತೋ ಬ್ರಹ್ಮಾದಿದೇವೇಶು ಖಾದಿಭೂತೇಷು ಚೇಶ್ವರಃ ಆತ್ಮಶಬ್ದೋದಿತ ನರೇಶ್ವಪಿ ಯಸ್ಮಾತ್ ಜನಾರ್ದನಃ ಸಾಧ್ಯಾತ್ಮಂ ಸಾಧಿದೈವಂ ಚ ಸಾಧಿಭೂತಂ ಚ ಕಥ್ಯತೆ ಅಂತ ಮುಂದೆ ಪ್ರಾಯ 10-11ನೇ ಸ್ಕಂದದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಇಲ್ಲರಿಗೂ ಅಧಿಭೂತ ಅಧ್ಯಾತ್ಮ ಅಧಿದೈವ ಅಂತ ನಾವು ನೋಡಿದೆ. ಭಗವಂತನನ್ನು ಅಧಿಭೂತ ಅಧ್ಯಾತ್ಮ ಅಧಿದೈವ ಅಲ್ಲಿ ಬಂದಿರುವುದು ಅದಕ್ಕೊಂದು ಸ ಅಂತ ಒಂದು ಸೇರಿಸಿ ಬಂದಿದೆ. ಸಾಧ್ಯಾತ್ಮ ಸಾಧಿಭೂತ ಸಾಧಿದೈವ ಶಬ್ದವನ್ನು ತಗೊಳ್ಬಹುದು. ಯಾಕೆಂದ್ರೆ ಅವನು ಸರ್ವಶಬ್ದ ವಾಚ್ಯ. ಹೇಗೆಂದ್ರೆ ಸ್ಥಿತೋ ಬ್ರಹ್ಮಾದಿ ಜೀವೇಶು ಬ್ರಹ್ಮಾದಿ ದೇವೇಶು ಅಂತ ಇದ್ದಿರ್ಬೇಕು ಪ್ರಾಯ. ಬ್ರಹ್ಮಾದಿ ದೇವತೆಗಳಲ್ಲಿ ಇದ್ದಾನೆ, ಅದು ಒಂದು ಪಾಯಿಂಟ್. ಮತ್ತೆ ಖಾದಿ ಭೂತೇಶು, ಖ ಅಂದ್ರೆ ವಾಯು, ಆಕಾಶ ಮೊದಲಾದ ಪಂಚಮಹಾಭೂತಗಳಲ್ಲಿ ಇದ್ದಾನೆ. ನೋಡಿ, ಅಲ್ಲಿ ಭೂತ ಅಂತಂದ್ರೆ ಪಂಚಮಹಾಭೂತಗಳು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಮತ್ತೆ ಆತ್ಮಶಬ್ದೋದಿತ ನರೇಶು, ಇದು ಮೂರನೇ ಕಾರಣ. ಆತ್ಮಶಬ್ದ ವಾಚ್ಯರಾದ ನರರಲ್ಲಿದ್ದಾನೆ. ಆದ್ರಿಂದ ಅವನಿಗೆ ಸಾಧ್ಯಾತ್ಮಂ ಸಾಧುಭೂತಂ ಚ ಸಾಧಿದೈವಂ ಚ ಕಥ್ಯತೆ ಅಂತ. ಮೊದಲು ಬ್ರಹ್ಮಾದಿ ದೇವತೆಗಳು, ಆಕಾಶ ಮೊದಲಾದ ಮಹಾಭೂತಗಳು, ಹಾಗೆ ಆತ್ಮಶಬ್ದ ವಾಚ್ಯರಾದ ನರರು, ಇವರಲ್ಲಿ ಇರುವ ಕಾರಣ ಕ್ರಮವಾಗಿ ರೆಸ್ಪೆಕ್ಟಿವ್ಲಿ ಅನ್ನೋದನ್ನ ಹಿಂದಿನ ಆರ್ಡರ್ ತಗೋಬೇಕಷ್ಟೇ ನಾವು. ಅವನಿಗೆ ಸಾಧ್ಯಾತ್ಮ ಅಂತ ಹೆಸರು, ಯಾಕೆಂದ್ರೆ ಆತ್ಮಶಬ್ದ ವಾಚ್ಯರಾದ ನರರಲ್ಲಿರೋದ್ರಿಂದ. ಸಾಧಿಭೂತ ಅಂತ ಹೆಸರು ಯಾಕೆಂದ್ರೆ ಆಕಾಶಾದಿ ಮಹಾಭೂತಗಳಲ್ಲಿರೋದ್ರಿಂದ. ಮತ್ತೆ ಸಾಧಿದೈವ ಅಂತ ಯಾಕೆ ಹೆಸರು ಅಂದ್ರೆ ಬ್ರಹ್ಮಾದಿ ದೇವತೆಗಳಿರೋದ್ರಿಂದ ಅಂತ ಬಂದಿದೆ. ಹಾಗಾಗಿ ಸಾಧ್ಯಾತ್ಮ ಸಾಧಿಭೂತ ಸಾಧಿದೈವ ಅಥವಾ ಅಧ್ಯಾತ್ಮ ಅಧಿಭೂತ ಅಧಿದೈವ ಎಂಬ ಶಬ್ದದಿಂದಲೂ ಭಗವಂತ ವಾಚ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.